ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ದ ಹಿಂದೂ ನ್ಯೂಸ್ ಪೇಪರಿಂದ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಿದ್ದೀವಿ. ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಮೊದಲನೇ ಆರ್ಟಿಕಲ್ಲು ಸೆಂಟರ್ ರೈಸಸ್ ಸಬ್ಸಿಡಿ ಆನ್ ಡ್ಯಾಫ್ ಫರ್ಟಿಲೈಸರ್ಸ್. ಡ್ಯಾಫ್ ಫರ್ಟಿಲೈಸರ್ಸ್ ಅಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಫರ್ಟಿಲೈಸರ್ಸ್. ಸೊ ಈ ಒಂದು ಡ್ಯಾಫ್ ಫರ್ಟಿಲೈಸರ್ಸ್ ಯಾಕೆ ನ್ಯೂಸಲ್ಲಿದೆ ಅಂದರೆ, ಈ ಒಂದು ಡ್ಯಾಫ್ ಫರ್ಟಿಲೈಸರ್ಸ್ ಮೇಲೆ ಸಬ್ಸಿಡಿನ ಸೆಂಟ್ರಲ್ ಗೌರ್ಮೆಂಟ್ ಅವರು ಜಾಸ್ತಿ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಈ ಒಂದು ಡ್ಯಾಫ್ ಫರ್ಟಿಲೈಸರ್ಸ್ ನ್ಯೂಸಲ್ಲಿದೆ. ಯಾಕೆ ಜಾಸ್ತಿ ಮಾಡಿದ್ದಾರೆ, ಸಬ್ಸಿಡಿ ವ್ಯಾಲ್ಯೂನ ಯಾಕೆ ಜಾಸ್ತಿ ಮಾಡಿದ್ದಾರೆ ಅಂದರೆ, ಇಂಟರ್ನ್ಯಾಷನಲ್ ಪ್ರೈಸಸ್ ಏನಿದೆ ಈ ಡ್ಯಾಫ್ ಫರ್ಟಿಲೈಸರ್ಸ್ ಮೇಲೆ, ಫಾಸ್ಫೋರಿಕ್ ಮತ್ತು ಅಮೋನಿಯಾ, ಈ ಡ್ಯಾಫ್ ಫರ್ಟಿಲೈಸರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತಾರೆ, ಫಾಸ್ಫೋರಿಕ್ ಮತ್ತು ಅಮೋನಿಯಾ, ಅದ್ರ ಪ್ರೈಸಸ್ಸು 60-70% ರೈಸ್ ಆಗಿದೆ. ಸೊ ಹಾಗಾಗಿ ಈ ಒಂದು ಫರ್ಟಿಲೈಸರ್ಸ್ನ ಪ್ರೊಡ್ಯೂಸ್ ಮಾಡೋ ಅಂಥವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಸಬ್ಸಿಡಿನ ರೈಸ್ ಮಾಡಿದ್ದಾರೆ. ಇವಾಗ ಈ ಡ್ಯಾಪ್ ಬ್ಯಾಗ್ದು ಪ್ರೈಸ್ ಎಷ್ಟಿದೆ ಅಂದರೆ 2400 ಇದೆ. ಸೊ ಅದಕ್ಕೋಸ್ಕರ ಸಬ್ಸಿಡಿ ವ್ಯಾಲ್ಯೂನ ಇವರು ರೈಸ್ ಮಾಡಿದ್ದಾರೆ. ಸೊ ಈಗ ಇರೋವಂಥ ಸಬ್ಸಿಡಿ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಿದ್ರೆ ಈ ಒಂದು ಡ್ಯಾಪ್ ಬ್ಯಾಗ್ ವ್ಯಾಲ್ಯೂ 1900 ಆಗುತ್ತೆ, ಅಂದರೆ 500 ಸಬ್ಸಿಡಿ ಇದೆ. ಅದೇ ಈಗ ಎಷ್ಟು ರೈಸ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಿದ್ರೆ 1200 ಪರ್ ಬ್ಯಾಗ್ ಆಗುತ್ತೆ. ಸೊ ದೇರ್ಫೋರ್ ಸಬ್ಸಿಡಿ ವ್ಯಾಲ್ಯೂನ 500 ಇದ್ದಿದ್ದನ್ನು 1200 ಆಗಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ 1200 ಇನ್ಕ್ರೀಸ್ ಮಾಡೋದ್ರಿಂದ ಈಗೇನಾಗಿದೆ, ಸಬ್ಸಿಡಿ ಏನು ಕೊಟ್ಟಿದ್ದಾರೆ ಅದ್ರ ಫಸ್ಟ್ ಏನು ಕೊಡ್ತಾಯಿದ್ರು, ಇವಾಗ ಏನು ಕೊಡ್ತಿದ್ದಾರೆ ಅದು 140% ಜಾಸ್ತಿ ಆಗಿದೆ. ಸೊ ಇದು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಬರ್ಡನ್ ಆಗ್ತಿದೆ. ಸೊ ಫಸ್ಟ್ ಏನು ಮಾಡ್ತಿದ್ರು, 14,775 crore ಈ ಸಬ್ಸಿಡಿಗೋಸ್ಕರ ಯೂಸ್ ಮಾಡ್ತಾಯಿದ್ರು. ಬಟ್ ಇವಾಗ ಅದು ಎಷ್ಟಾಗಿದೆ ಅಂದರೆ 80,000 crore ಆಗಿದೆ. ಸೊ ಇದು ಒಂದು ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ಡನ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ಒಂದು ಡ್ಯಾಪ್ ಫರ್ಟಿಲೈಸರ್ ಪ್ರೊಡಕ್ಷನ್ನ ಸ್ಟೆಬಿಲೈಸ್ ಮಾಡಬೇಕಂದ್ರೆ ಇವರು ಈ ಒಂದು ಸಬ್ಸಿಡಿನ ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಪ್ರೈಸಸ್ ಆಫ್ ಫಾಸ್ಫೋರಿಕ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ, ಮೇಯ್ನ್ ಕಂಟೆಂಟ್ ಆಫ್ ದಿಸ್ ಡ್ಯಾಪ್ ಫರ್ಟಿಲೈಸರ್ಸು, ಇದ್ರದ್ದು ವ್ಯಾಲ್ಯೂನೇ 60-70% ಜಾಸ್ತಿ ಆಗಿರೋದ್ರಿಂದ ಈ ಒಂದು ಸಬ್ಸಿಡಿನ ರೈಸ್ ಮಾಡಿರೋದು ಒಳ್ಳೆಯ ಉದ್ದೇಶನೇ ಹೌದು. ಆದರೆ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಬರ್ಡನ್ ಆಗ್ತಿದೆ ಅಷ್ಟೇ. ಸೊ ಇದು ರಿಲೇಟೆಡ್ ಆಗಿ ಒಂದು MCQ ನೋಡೋದಾದರೆ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ ದ ಪಾರ್ಟ್ ಆಫ್ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ ದಟ್ ಡಸ್ ನಾಟ್ ರಿಸಲ್ಟ್ ಇನ್ ಕ್ರಿಯೇಷನ್ ಆಫ್ ಅಸೆಟ್ಸ್. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಇಲ್ಲಿ ಈ ಸ್ಟೇಟ್ಮೆಂಟಲ್ಲಿ ಮಾತಾಡ್ತಿದ್ದಾರೆ. ಸೊ ರೆವಿನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಸೆಟ್ಸ್ನ ಕ್ರಿಯೇಟ್ ಮಾಡುತ್ತಾ ಅಂತ ಗೊತ್ತಿರಬೇಕು. ಮತ್ತು ಸಬ್ಸಿಡೀಸು ಈ ರೆವಿನ್ಯೂ ಎಕ್ಸ್ಪೆಂಡಿಚರ್ ಪಾರ್ಟಲ್ಲಿ ಬರುತ್ತಾ ಅನ್ನೋದನ್ನು ಥಿಂಕ್ ಮಾಡಿ. ಈ ಎರಡೂ ಸ್ಟೇಟ್ಮೆಂಟು ರೈಟ್ ಇದ್ದರೆ ಬೋತ್ 1 and 2, ಇಲ್ಲ 1 ರೈಟ್ ಇದ್ದರೆ 1, 2 ರೈಟ್ ಇದ್ದರೆ 2, ಇದನ್ನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಆರ್ಟಿಕಲ್ ಯಾವುದು ಅಂದರೆ DD ಇಂಟರ್ನ್ಯಾಷನಲ್ ಟು ಪ್ರೆಸೆಂಟ್ ಇಂಡಿಯಾ ಸ್ಟೋರಿ. ಸೊ ಅಂದರೆ DD ಇಂಟರ್ನ್ಯಾಷನಲ್ ಏನು ಮಾಡ್ತಿದೆ, ಇಂಡಿಯಾ ಸ್ಟೋರಿನ ಪ್ರೆಸೆಂಟ್ ಮಾಡ್ತಿದೆ. ಅಂದರೆ ಈ ದೂರದರ್ಶನ್ ಏನಿದೆ, DD ಚಂದನ ಅಂದರೆ ಏನು ಚಾನಲ್ ಇತ್ತು, ಅದು ಇಷ್ಟು ದಿನ ಇಂಡಿಯಾದಲ್ಲಿ ಮಾತ್ರ ಇತ್ತು. ಈಗ ಈ ಒಂದು ಪ್ರಾಜೆಕ್ಟ್ನ ಇಂಟರ್ನ್ಯಾಷನಲ್ ಲೆವೆಲ್ಲಿಗೆ ತೊಗೊಂಡು ಹೋಗ್ಬೇಕಂತ ಹೇಳಿ ಈ ಒಂದು ಪ್ರಾಜೆಕ್ಟ್ನ ತೊಗೊಂಡು ಬಂದಿದ್ದಾರೆ. ಸೊ ಏನಕ್ಕೋಸ್ಕರ ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡು ಹೋಗ್ತಿದ್ದಾರೆ ಅಂದರೆ, ಇಂಡಿಯಾಸ್ ಪಾಯಿಂಟ್ ಆಫ್ ವ್ಯೂನ ಪ್ರೊಜೆಕ್ಟ್ ಮಾಡೋದಕ್ಕೆ, ವರ್ಲ್ಡಿಗೆ ಇಂಡಿಯಾದ ಪಾಯಿಂಟ್ ಆಫ್ ವ್ಯೂ ಏನು ಅಂತ ತೋರಿಸೋದಕ್ಕೋಸ್ಕರ ಈ ಒಂದು DD ಇಂಟರ್ನ್ಯಾಷನಲ್ನ ತೊಗೊಂಡು ಬಂದಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಇಂಡಿಯನ್ ವಾಯ್ಸ್ನ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೈಸ್ ಮಾಡ್ದಂಗೆ ಆಗುತ್ತೆ. ಸೊ ದೂರದರ್ಶನ್ಗೂ ಕೂಡ ಒಂದು ಗ್ಲೋಬಲ್ ಪ್ರೆಸೆನ್ಸ್ನ ಕೊಟ್ಟಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಚಾನೆಲ್ ಏನು ಮಾಡುತ್ತೆ ಅಂದರೆ, ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಕಂಟೆಂಪ್ರರಿ ಇಶ್ಯೂ, ಅದು ಇಂಟರ್ನ್ಯಾಷನಲ್ಲಾರು ಆಗಿರ್ಬೋದು, ಡೊಮೆಸ್ಟಿಕ್ಕಾರು ಆಗಿರ್ಬೋದು. ಸೊ ಈ ಎಲ್ಲ ಒಂದು ಇಶ್ಯೂನ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವರ್ಲ್ಡಿಗೆ ಪ್ರೆಸೆಂಟ್ ಮಾಡುತ್ತೆ. ದಿಸ್ ಇಸ್ ದ ಮೇನ್ ಇಂಟೆನ್ಷನ್ ಆಫ್ ದಿಸ್ DD ಇಂಟರ್ನ್ಯಾಷನಲ್. ಸೊ ನೆಕ್ಸ್ಟ್ ಆರ್ಟಿಕಲ್ ಏನು ಅಂದರೆ, ಎಸ್ಟಿಮೇಟೆಡ್ 4,000 to 6,000 ರೆಫ್ಯೂಸೀಸ್ ಫ್ರಮ್ ಮಯನ್ಮಾರ್ ಸಾಟ್ ಸೇಫ್ಟಿ ಇನ್ ಇಂಡಿಯಾ, ಯುನೈಟೆಡ್ ನೇಷನ್. ಸೊ ಅಂದರೆ ಇಂಡಿಯಾ ಈ ಮಯನ್ಮಾರಿಂದ ಏನು ರೆಫ್ಯೂಜೀಸ್ ಬರ್ತಿದ್ದಾರೆ ಅವರಿಗೆ ಸೇಫೆಸ್ಟ್ ಪ್ಲೇಸ್ ಅಂತ UN ಪ್ರಿಡಿಕ್ಟ್ ಮಾಡಿದೆ. ಯಾಕೆ ಇದು ನ್ಯೂಸಲ್ಲಿದೆ ಅಂದರೆ, ಈಗ
ಮಯನ್ಮಾರಲ್ಲಿ ಈಗ 100 ಡೇಸಿಂದ ಕನ್ಸಿಡರ್ ಮಾಡಿದ್ರೆ ಹಂಡ್ರೆಡ್ಸ್ ಆಫ್ ಮೆಂಬರ್ಸ್ನ ಕಿಲ್ ಮಾಡಿದ್ದಾರೆ, ಅಂದರೆ ಸಿವಿಲಿಯನ್ಸ್ನ ಕಿಲ್ ಮಾಡಿದ್ದಾರೆ. ಆದರೆ ಮತ್ತು ತುಂಬ ಜನನ ಆರ್ಬಿಟರ್ ಆಗಿ ಅರೆಸ್ಟ್ ಮಾಡಿದ್ದಾರೆ, ಅಂದರೆ ತುಂಬ ಇನ್ಹ್ಯೂಮನ್ ಆಗಿ. ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗಿದೆ. ಎಲ್ಲಿ ಅಂದರೆ ಮಯನ್ಮಾರಲ್ಲಿ. ಸೊ ಅದಕ್ಕೋಸ್ಕರ ಯುನೈಟೆಡ್ ನೇಷನ್ ರೆಫ್ಯೂಜಿ ಏಜೆನ್ಸಿ ಏನು ಹೇಳ್ತಿದೆ ಅಂದರೆ ಅಪ್ರಾಕ್ಸಿಮೇಟ್ಲಿ 60,700 ವುಮೆನ್ನು, ಚಿಲ್ಡ್ರನ್ ಆ್ಯಂಡ್ ಮೆನ್ನು ಇಂಟರ್ನಲ್ಲಿ ಡಿಸ್ಪ್ಲೇಸ್ ಆಗಿದ್ದಾರೆ. ಅಂದರೆ ಮಯನ್ಮಾರಲ್ಲಿ ಇಂಟರ್ನಲ್ಲಿ ಡಿಸ್ಪ್ಲೇಸ್ ಆಗಿದ್ದಾರೆ. ಎಲ್ಲಿ ಈ ಒಂದು ಮಿಲಿಟ್ರಿ ಟೇಕ್ ಓವರ್ ನಡೀತಿದೆ ಆ ಒಂದು ಪ್ಲೇಸ್ನ ಬಿಟ್ಟು ಬೇರೆ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅರೌಂಡ್ 60,700 ಮೆನ್, ವುಮೆನ್ ಆ್ಯಂಡ್ ಚಿಲ್ಡ್ರನ್ಸು. ಇದನ್ನು ಯುನೈಟೆಡ್ ನೇಷನ್ ರೆಫ್ಯೂಜಿ ಏಜೆನ್ಸಿ ಹೇಳಿರೋ ಅಂಥದ್ದು. ಸೊ ಮಯನ್ಮಾರು ನಮ್ಮ ಇಂಡಿಯಾಗೂ ಏನು ಸಂಬಂಧ? ಯಾಕೆ ರೆಫ್ಯೂಜೀಸ್ ನಮ್ಮ ಇಂಡಿಯಾಗೆ ಬರ್ತಿದೆ ಅಂದರೆ ಮಯನ್ಮಾರು ನಮ್ಮ ಇಂಡಿಯಾ ಜೊತೆಗೆ 4 ಸ್ಟೇಟ್ ಜೊತೆಗೆ ಪೋರಸ್ ಲ್ಯಾಂಡ್ ಬಾರ್ಡರ್ನ ಹೊಂದಿದೆ. ಪೋರಸ್ ಲ್ಯಾಂಡ್ ಬಾರ್ಡರ್ ಅಂದರೆ ಕರೆಕ್ಟಾಗಿ ಅಲ್ಲಿ ಸೆಕ್ಯೂರಿಟಿ ಇಲ್ಲ. ಸೊ ಅಂದರೆ ಪೋರಸ್ ಅಂದರೆ ಅಲ್ಲಿ ಆರಾಮಾಗಿ ಅನ್ಫೆನ್ಸ್ಡು, ಮತ್ತು ಪೋರಸ್ ಲ್ಯಾಂಡ್ ಬಾರ್ಡರ್ ಅಂದರೆ ಸೊ ಇಟ್ಸ್ ನಾಟ್ ದಟ್ ಮಚ್ ಸೆಕ್ಯೂರ್ ಅಂತ ಅರ್ಥ. ಸೊ 4 ನಾರ್ತ್ ಈಸ್ಟರ್ನ್ ಸ್ಟೇಟು ಇದ್ರ ಜೊತೆಗೆ ಬಾರ್ಡರ್ ಹೊಂದಿದೆ. ಯಾವ್ಯಾವ ಸ್ಟೇಟ್ಸ್ ಅಂದರೆ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡು, ಮಣಿಪುರು, ಮಿಜೋರಾಮು. ಸೊ ಈ 4 ಸ್ಟೇಟ್ದು ಬಾರ್ಡರ್ನ ಕನ್ಸಿಡರ್ ಮಾಡಿದ್ರೆ ಟೋಟಲು 1600 ಕಿಲೋಮೀಟರ್ ಲಾಂಗ್ ಇದೆ. ಸೊ ಇದು ಅನ್ಫೆನ್ಸ್ಡ್ ಆಗಿದೆ ಮತ್ತು ಪೋರಸ್ ಲ್ಯಾಂಡ್ ಬಾರ್ಡರ್. ಅದೇ ಪಾಕಿಸ್ತಾನ ಜೊತೆ ಕನ್ಸಿಡರ್ ಮಾಡಿದ್ರೆ ಇದು ಫೆನ್ಸ್ಡ್, ಅಂದರೆ ಅಲ್ಲಿ ಪ್ರಾಪರಾಗಿ ನಾವು ಬಾರ್ಡರ್ನ ಬಿಲ್ಡ್ ಮಾಡಿದ್ದೀವಿ. ಸೊ ಯಾರು ಇಂಡಿಯನ್ಸು ಪಾಕಿಸ್ತಾನ್ಗೆ ಹೋಗೋಕ್ಕಾಗಲ್ಲ, ಪಾಕಿಸ್ತಾನವರು ಇಂಡಿಯಾಗೆ ಬರೋಕ್ಕಾಗಲ್ಲ, ಅಲ್ಲಿ ಪ್ರಾಪರಾಗಿ ಗೋಡೆ ಥರ ಕಟ್ಟಿದ್ದೀವಿ. ಸೊ ಆದರೆ ಮಯನ್ಮಾರಲ್ಲಿ ಹಾಗಿಲ್ಲ. ಸೊ ಇದು ಒಂದು ಪೋರಸ್, ಅಂದರೆ ಆರಾಮಾಗಿ ಓಡಾಡ್ಬೋದು. ಮತ್ತು ನಮಗೂ ಅವರಿಗೂ ಇರೋ ಅಂಥ ಒಂದು ಸಿಮಿಲ್ಯಾರಿಟೀಸ್ ಏನು, ಮಯನ್ಮಾರ್ಗೂ ಇಂಡಿಯನ್ಸ್ಗೂ ಇರೋ ಸಿಮಿಲ್ಯಾರಿಟೀಸ್ ಏನು? ರಿಲಿಜನ್, ದಟ್ ಈಸ್ ಬುದ್ಧಿಸಮ್. ಅಲ್ಲಿ ಕೂಡ ಬುದ್ಧಿಸಮ್ಮು ಇಸ್ ದ ಮೇನ್ ರಿಲಿಜನ್. ಅದನ್ನು ಬಿಟ್ಟರೆ ಇನ್ನೂ ಒಂದು ಎತ್ನಿಕ್ ಗ್ರೂಪ್ ಇದೆ, ಅದೇ ರೋಹಿಂಗ್ಯಾ ಮುಸ್ಲಿಮ್ಸ್. ಸೊ ಈ ರೋಹಿಂಗ್ಯಾ ಮುಸ್ಲಿಮ್ಸ್ನೇ ಮಯನ್ಮಾರಲ್ಲಿ ಈ ರೋಹಿಂಗ್ಯಾ ಮುಸ್ಲಿಮ್ಸ್ದೇ ಇಶ್ಯೂ ಇರೋದು. ಸೊ ಇವ್ರನ್ನೇ ನಾವು ರೆಫ್ಯೂಜೀಸ್ ಅಂತ ಕರೆಯೋದು. ಈ ರೆಫ್ಯೂಜೀಸು ಇಂಡಿಯಾಗೆ, ಬಾಂಗ್ಲಾದೇಶ್ಗೆ ಮತ್ತು ಇನ್ನೂ ಬೇರೆ ಬೇರೆ ಕಂಟ್ರೀಸ್ಗೆ ಮೂವ್ ಆಗಿದ್ದಾರೆ. ಏನಕ್ಕೋಸ್ಕರ ಅಂದರೆ ಇಲ್ಲಿ ಮಿಲಿಟ್ರಿ ಟೇಕ್ ಓವರ್ ಆಗೋದ್ರಿಂದ ಸೊ ಬೇರೆ ಬೇರೆ ಕಂಟ್ರೀಸ್ಗೆ ಇವರು ಅಲ್ಲಿಂದ ಹೋಗ್ತಿದ್ದಾರೆ ಪ್ರಾಣ ಭಯದಿಂದಾಗಿ. ಸೊ ಇದು ರಿಲೇಟೆಡ್ ಆಗಿ ಒಂದು MCQ ನೋಡೋದಾದರೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಸ್ ಟರ್ಮ್ಡ್ ಕಿಲ್ಲಿಂಗ್ ಆಫ್ ರೋಹಿಂಗ್ಯಾ ಮುಸ್ಲಿಮ್ ಆಸ್ ಎ ಜಿನೋಸೈಡ್. ಟು ವಿಚ್ ಕಂಟ್ರಿ ರೋಹಿಂಗ್ಯಾ ಮುಸ್ಲಿಮ್ ಬಿಲಾಂಗ್? ಸೊ ಇವರು ಏನಂತ ಒಂದು ಹೇಳಿದ್ದಾರೆ ಅಂದರೆ ರೋಹಿಂಗ್ಯಾ ಮುಸ್ಲಿಮ್ಸ್ನ ಸಾಯಿಸೋದು ಜಿನೋಸೈಡ್ ಅಂತ ಹೇಳಿದ್ದಾರೆ. ಸೊ ಈ ರೋಹಿಂಗ್ಯಾ ಮುಸ್ಲಿಮ್ ಯಾವ ಕಂಟ್ರಿಗೆ ಬಿಲಾಂಗ್ ಆಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ಬಾಂಗ್ಲಾದೇಶಿಗ, ಪಾಕಿಸ್ತಾನ್ಗ, ಮಯನ್ಮಾರ್ಗ, ಚೀನಾಗ? ಸೊ ನಾವು ಇದು ಡೈರೆಕ್ಟ್ ಕ್ವಶನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಯು ಕ್ಯಾನ್ ಆನ್ಸರ್ ಆನ್ ದಿಸ್. ಪ್ಲೀಸ್ ಕಮೆಂಟ್ ದ ಆನ್ಸರ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋದಾದರೆ, ಅಂಟಾರ್ಕ್ಟಿಕಾ ಗಿವ್ಸ್ ಬರ್ತ್ ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ಐಸ್ಬರ್ಗ್. ಸೊ ಅಂದರೆ ವರ್ಲ್ಡ್ ಲಾರ್ಜೆಸ್ಟ್ ಐಸ್ಬರ್ಗಿಗೆ ಅಂಟಾರ್ಕ್ಟಿಕಾ ಬರ್ತ್ ಕೊಟ್ಟಿದೆ, ಅಂದರೆ ಹೊಸದಾಗಿ ಒಂದು ಐಸ್ಬರ್ಗು ಕ್ರಿಯೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ನಾವಿಲ್ಲಿ ಡಯಾಗ್ರಾಮ್ನ ನೋಡ್ಬೋದು. ಸೊ ಇದೇನಿದೆ A76 ಐಸ್ಬರ್ಗು, ಇದು ಹೊಸದಾಗಿ ಕ್ರಿಯೇಟ್ ಆಗಿರೋಂಥ ಐಸ್ಬರ್ಗ್, ಆಯಿತಾ? ಸೊ ದಿಸ್ ಈಸ್ ನ್ಯೂಲಿ ಕ್ರಿಯೇಟೆಡ್ ಐಸ್ಬರ್ಗ್, ಓಕೆನಾ? ಇದು ಈ ಅಂಟಾರ್ಕ್ಟಿಕಾಯಿಂದ ಸಪ್ರೇಟಾಗಿ ವೆಡ್ಡಲ್ ಸಿ ಕಡೆಗೆ ಹೋಗ್ತಾ ಇದೆ, ಮೂವ್ ಆಗ್ತಿದೆ, ಓಕೆನಾ? ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ಐಸ್ಬರ್ಗ್ ಇವಾಗ ಕ್ರಿಯೇಟ್ ಆಗಿರೋದು. ನೆಕ್ಸ್ಟು ಸೊ ಇದೇನಿದೆ, ಇದು ಫಸ್ಟ್ ಲಾರ್ಜೆಸ್ಟ್ ಐಸ್ಬರ್ಗ್ ಆಗಿತ್ತು. ಈಗ ಈ ಒಂದು A76 ಐಸ್ಬರ್ಗ್ ಏನಿದೆ ಇದನ್ನು ಟೇಕ್ ಓವರ್ ಮಾಡಿದೆ. ಇದು 3640 ಕಿಲೋಮೀಟರ್ ಸ್ಕ್ವೇರ್ ಇತ್ತು, ಇದು 4320 ಕಿಲೋಮೀಟರ್ ಸ್ಕ್ವೇರ್ ಇದೆ. ಸೊ ಇದು ಸ್ಪ್ಯಾನಿಷ್ ಐಸ್ಬರ್ಗ್, ಆಯಿತಾ? ಸೊ ಇದು ನಿಯರ್ ವೆಡಲ್ ಸಿ ಇದೆ, ಅಂಟಾರ್ಕ್ಟಿಕಾಯಿಂದ ಇದು ಡಿಸ್ಪ್ಯಾಚ್ ಆಗಿದೆ. ಸೊ ಅಂದರೆ ಈಗ ಇದು ಲಾರ್ಜೆಸ್ಟ್ ಐಸ್ಬರ್ಗ್ ಆಗಿ ಹೊರಹೊಮ್ಮಿದೆ. ಓಕೆ, ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ,
ಸೊ ಇಟ್ ಈಸ್ ಎ ಜಾಯಿಂಟ್ ಸ್ಲ್ಯಾಬ್ ಆಫ್ ಐಸ್ ಬಿಗ್ಗರ್ ದೆನ್ ದ ಸ್ಪ್ಯಾನಿಷ್ ಐಲ್ಯಾಂಡ್ ಮೆಜೋರ್ಕಾ. ಸೊ ಇದೇನಿದೆ ಮೆಜೋರ್ಕಾ, ಇದಕ್ಕಿಂತ ಇದು ದೊಡ್ಡದು ಅಂತ ಹೇಳ್ತಿದ್ದಾರೆ. ಸೊ ಇಟ್ ಈಸ್ ಶಿಯರ್ಡ್ ಆಫ್ ಫ್ರಮ್ ದ ಫ್ರೋಝನ್ ಎಡ್ಜ್ ಆಫ್ ಅಂಟಾರ್ಟಿಕಾ. ದಿಸ್ ಈಸ್ ಫ್ರೋಝನ್ ಎಡ್ಜ್ ಆಫ್ ಅಂಟಾರ್ಟಿಕಾ. ಸೊ ಇದರಿಂದ ಇದೇನಾಗಿದೆ, ಶಿಯರ್ ಆಫ್ ಆಗಿದೆ, ಅಂದರೆ ಇದರಿಂದ ಸಪರೇಟ್ ಆಗಿದೆ. ಯಾವ ಕಡೆಗೆ ಹೋಗ್ತಿದೆ ಅಂದರೆ ವೆಡ್ಡಲ್ ಸಿ ಕಡೆಗೆ ಸಪರೇಟಾಗಿ ಹೋಗ್ತಿದೆ. ಸೊ ಹಾಗಾಗಿ ಇದು ಲಾರ್ಜೆಸ್ಟ್ ಐಸ್ಬರ್ಗ್ ಆಗಿ ಹೊರಹೊಮ್ಮಿದೆ. ಆ್ಯಂಡ್ ಇಟ್ ಈಸ್ ದ ವರ್ಲ್ಡ್ಸ್ ಅಫ್ಲೋಟ್ ಲಾರ್ಜೆಸ್ಟ್ ಐಸ್ಬರ್ಗ್ ಅಂತಲೇ ಹೇಳ್ಬೋದು. ಅಂದರೆ ಫ್ಲೋಟ್ ಆಗ್ತಿದೆ, ವಾಟರ್ ಮೇಲೆ ಫ್ಲೋಟ್ ಆಗ್ತಿದೆ ಅಂತ ಅರ್ಥ. ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟಿದೆ ಅಂದರೆ 4320 ಸ್ಕ್ವೇರ್ ಕಿಲೋಮೀಟರ್ ಇದೆ. ಮತ್ತು ಇದು ಲೆಂತ್ ಎಷ್ಟಿದೆ ಅಂದರೆ 175 ಕಿಲೋಮೀಟರ್ ಲೆಂತ್ ಇದೆ, 25 ಕಿಲೋಮೀಟರ್ ವೈಡ್ ಇದೆ. ಸೊ ಪಿರಿಯಾಡಿಕ್ ಕಾಲ್ವಿಂಗ್ ಆಫ್ ಲಾರ್ಜ್ ಚಂಕ್ಸ್ ಆಫ್ ದಿ ಶೆಲ್ಸ್ ಇಸ್ ಪಾರ್ಟ್ ಆಫ್ ನ್ಯಾಚುರಲ್ ಸೈಕಲ್. ಅಂದರೆ ಈ ಒಂದು ಐಸ್ ಏನು ಸಪರೇಟ್ ಆಗಿದೆ ಅಂಟಾರ್ಟಿಕಾ ಫ್ರೋಝನ್ ಎಡ್ಜಿಂದ, ಸೊ ಇದು ಒಂದು ನ್ಯಾಚುರಲ್ ಸೈಕಲ್, ಅವಾಗವಾಗ ಈ ಥರ ಸಪ್ರೇಟ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ಅಬೌಟ್ ದಿಸ್ ವರ್ಲ್ಡ್ ಲಾರ್ಜೆಸ್ಟ್ ಐಸ್ಬರ್ಗ್ ಇನ್ ದ ಅಂಟಾರ್ಟಿಕಾ. ಸೊ ಇಲ್ಲಿಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಎಲ್ಲ ಕಾನ್ಸೆಪ್ಟ್ ಮುಗೀತು. ನಮಗೆ ಇಂಪಾರ್ಟೆಂಟ್ ಅನಿಸಿರೋಂಥ ಆರ್ಟಿಕಲ್ಸ್ನ ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನಿಮಗೆ ಇನ್ನೊಂದು ವಿಡಿಯೋನ ನಾವು ರಿಲೀಸ್ ಮಾಡ್ತೀವಿ. ಸೊ ಆ ಒಂದು ವಿಡಿಯೋದಲ್ಲಿ ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಯಾವ ಆರ್ಟಿಕಲ್ ಇಂಪಾರ್ಟೆಂಟ್ಸ್ ಅನಿಸುತ್ತೆ ಅದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು PDF ನಿಮಗೆ ಬೇಕು ಅಂದರೆ ಟಾಪರ್ IAS ಆ್ಯಪ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಸಿಂಬಲ್ ಇರೋಂಥ ಟಾಪರ್ IAS ಆ್ಯಪ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗಲ್ಲಿ PDF ಸಿಗುತ್ತೆ. ಅದನ್ನು ಆ ಒಂದು ಆ್ಯಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ನೀವು ಡೈರೆಕ್ಟ್ ಆ ಲಿಂಕಿಂದ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಆಲ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.